ಕಾನೂನು ಅವ್ರಿಗೆ ಯಾವುದೇ ಭಯ ಇಲ್ಲ. ಗುಡ್ಡಗಾಡದಲ್ಲಿ ಗಿಡ ಗಂಟೆಗಳು ಹಚ್ಚಿ ಬೆಳೆಸಬೇಕು. ಆದರೆ ಏನು ನೋಡಿದ ಹೆಂಗೆ ಬಂತಂಗೆ ಏನದ ರಾಜರೋಷ ಹಗಲತ್ನಂಗೆ ರಾತ್ರಿನಂಗೆ ಯಾರ್ಯಾರು ಇವ್ರ ಜೊತೆಗೆ ಶಾಮಿಲಾರ. ಆಮೇಲೆ ಎ ಸಿ ರೂಮ್ನಾಗ ಕೂತ್ಕೇಸಿ ಮೀಟಿಂಗ್ ಮಾಡದೆ ಇವ್ರ ಸಾಧನೆ ಆಗ್ಯದ. ಅಧಿಕಾರಿಗಳಿಗೆ ಶಾಮಿಲಾರ ಇದ್ರೊಳಗಡೆ ಜಿಲ್ಲಾ ಅಧಿಕಾರಿ ವಿರುದ್ಧನೇ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀನಿ. ಅಕ್ರಮವಾಗಿ ಮರಮ ಎಲ್ಲ ಕಡೆ ಲೂಟ್ ಮಾಡ್ತಾ ಅಧಿಕಾರಿಗಳು ಕಣ್ಮುಚ್ಕೋತಾರೆ. ತಾಲೂಕಿನ ಮುಂಡ್ರಿಗಿ ಪಕ್ಕದಲ್ಲಿ ಬರ್ತಕ್ಕಂಥ ಅಶೋಕ್ ನಗರದ ಈ ಗುಡ್ಡದಲ್ಲಿ ಏನದಂದ್ರೆ ಸಾಕಷ್ಟು ಅಕ್ರಮ ಮರಳು ದಂಧೆ ನಡೆದಿದ್ದರೂ ಕೂಡ ಜಿಲ್ಲಾ ಆಡಳಿತ ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥದ್ದು ಇದು ನಾಚಿಗೇಡಿನ ಸಂಗತಿ. ಇಲ್ಲಿ ನೋಡ್ರಿ ಹೆಂಗೆ ಗುಡ್ಡಗಾಡದಲ್ಲಿ ಗಿಡ ಗಂಟೆಗಳು ಹಚ್ಚಿ ಬೆಳೆಸಬೇಕು. ಆದರೆ ಏನು ನೋಡ್ಗ ಹೆಂಗೆ ಬಂತಂಗೆ ಏನದ ಅಕ್ರಮ ದಂಧೆಕೋರರು ಈ ಎಲ್ಲ ಮರ್ಮನೆ ಹೆಂಗಿಲ್ಲ ಹೆಂಗೆ JCB ಮತ್ತು ಇಟ್ಯಾಚ್ಲಿಂತ ಹೆಂಗೆ ಬಂತಂಗೆ ತುಂಬಿ ಹಗಲು ರಾತ್ರಿ ಇದೆಲ್ಲ ತುಂಬಿಕೇಶ್ ಏನದ ಅಕ್ರಮವಾಗಿ ಮಾರಾಟ ಮಾಡಿದ್ರು ಕೂಡ ರಸ್ತೆ ಮೇಲೆ ಗಾಡಿ ಹೋದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥದ್ದು. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಗುಡ್ಡಗಾಡ ನೈಸರ್ಗಿಕ ಸಂಪತ್ತನ್ನು ಹಾಳು ಮಾಡ್ತಿರ್ತಕ್ಕಂಥವ್ರ ಮ್ಯಾಗ ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲಾಂದ್ರೆ ಮುಂಡ್ರಿಗಿ ಸರ್ಕಲ್ನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆ ನೀಡ್ತೀನಿ. ಸರ್ಕಾರ ಲಾಭ ಏನಿಲ್ಲ. ಮುಂಡ್ರಿಗಿ ಹಳ್ಳ ಮತ್ತು ಅಕ್ಕಪಕ್ಕದಲ್ಲಿ ನೋಡು ಎಲ್ಲ ಕಡೆ ಉಸುಗು ಸಂಗ್ರಹ ಮಾಡಿ ಆ ಮರ್ಮು ಮತ್ತು ಹಳ್ಳದ ನೈಸರ್ಗಿಕ ಸಂಪರ್ಕ ಆಗಿರ್ತಕ್ಕಂಥ ಮರಳು ಇದಕ್ಕೆ ತಡೆಗೋಣ ಆಗ್ತಕ್ಕಂಥ ಕೆಲಸ ಆಗಬೇಕು. ತಾಲೂಕಿನ ಮುಂಡ್ರಿಗಿ ಮತ್ತು ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಗರ ಕಂಟಿಕೊಂಡಿರ್ತಕ್ಕಂಥ ಗ್ರಾಮದ ಹಳ್ಳ ಕೊಳ್ಳಗಳಲ್ಲಿ ರಾಜಾರೋಷವಾಗಿ ಉಸುಗು ಮತ್ತು ಅಕ್ರಮ ಮರಳು ಮತ್ತು ಮರ್ಮು ದಂಧೆಕೋರರು ಏನಂದರೆ ಕಾನೂನು ಅವ್ರಿಗೆ ಯಾವುದೇ ಭಯ ಇಲ್ಲ. ರಾಜಾರೋಷವಾಗಿ JCB ಮುಖಾಂತರ ತೆಗೆದುಕಿಸಿ ಮನ ಬಂದಂತೆ ರೇಟಿಗೆ ಮಾರ್ತಕ್ಕಂಥ ಕೆಲಸ ಒಬ್ಬರಾದರೆ, ಇನ್ನು ಕೆಲವ್ರು ಏನಾದಂದ್ರೆ ಆ ಹಳ್ಳಕೊಳಗಿರ್ತಕ್ಕಂಥ ನೀರಿನಲ್ಲಿರ್ತಕ್ಕಂಥ ಉಸುಗೆಲ್ಲ ತೆಗೆದುಬಿಟ್ಟು ಆ ರಸ್ತೆಯಲ್ಲಿರ್ತಕ್ಕಂಥ ಜಮೀನಿನಲ್ಲಿ ಹಾಕಿ ಮಾರಾಟ ಮಾಡ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸಮಂಜಸ? ಇದಕ್ಕೆ ಯಾರ್ಯಾರು ಇವ್ರ ಜೊತೆಗೆ ಶಾಮಿಲಾರ? ಇದು ಎಲ್ಲ ಮಾಡ್ಲಿಕ್ಕೆ ಸಾಧ್ಯನ? ಕಾನೂನು ಓದಿದವರೇ ಇವರು ಕಾನೂನು ಬೇಲಿ ಎದ್ದು ಹೊಲ ಮೇಯ್ತದೆ ಅಂತಂಗಂದ್ರೆ ತಪ್ಪಾಗೋದಲ್ಲ. ತಕ್ಷಣ ಅದನ್ನು ಕಡಿವಾಣ ಹಾಕಬೇಕು. ಅಲ್ಲಿ ಎಲ್ಲೆಲ್ಲಿ ರೋಡ್ ಸೈಡ್ ಕೇಸಿ ಏನೇನು ಮಾಡ್ಲಕತ್ತಾರ ಅವ್ರನ್ನೆಲ್ಲ ಅಕ್ರಮ ದಂಧೆಗಳು ಅವರೆಲ್ಲ ಅದೆಲ್ಲ ಉಸುಗನ್ನು ಯಾವುದೋ ಸೀಸ್ ಮಾಡಿ ಕೇಸಿ ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಆಗ್ಬೇಕು. ಅವ್ರ ಗಾಡಿಗಳೆಲ್ಲ ಜಪ್ತಿ ಮಾಡ್ಬೇಕು. ಅಂದ್ರೆ ಭಯ ಆಗ್ತದ. ಇವ್ರಿಗೆ ಏನದ ರಾಜರೋಷ ಹಗಲತ್ನಂಗೆ ರಾತ್ರಿನಂಗೆ. ಅಂದರೆ ಇವು ದಂಧೆಕೋರರ ಜೊತೆಗೆ ಏನಾದ್ರೆ ಕೆಲವು ಅಧಿಕಾರಿ ಸಿಬ್ಬಂದಿಗಳು ಅವ್ರ ಜೊತೆ ಶಾಮಿಲ್ ಇದ್ರಾಗೆ ಈ ಟೈಪ್ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮುಂದಾಗಬೇಕು. ಈ ಜಿಲ್ಲಾಧಿಕಾರಿ ಬಂದ ಮ್ಯಾಕೆ ಏನಾಗಿದೆ ಅಂದ್ರೆ ಅಕ್ರಮ ಚಟುವಟಿಕೆಗಳ ದಂಧ ದಿನ ಹೆಚ್ಚಾಗ್ಲಾಕತ್ತದ. ಅವರು ಏನೂ ತಲೆ ಕಡಿಸಂಗಿಲ್ಲ. ಆಮೇಲೆ AC ರೂಮ್ನಾಗ ಕೂತ್ಕೇಸಿ ಮೀಟಿಂಗ್ ಮಾಡದೆ ಇವ್ರ ಸಾಧನೆ ಆಗ್ಯದ. ಮಾನ್ಯ ಜಿಲ್ಲಾಧಿಕಾರಿಗಳೇ ಕಚೇರಿ AC ರೂಮ್ನಾಗ ಕಚೇರಿಯಲ್ಲಿ ಕೂತು ಸಭೆ ಮಾಡಿದಗಳನ್ನು ಕಡಿಮೆ ಮಾಡಿರಿ. ಇಂಥ ದಂಧೆಕೋರರಿಗೆ ಅಲ್ಲೆಲ್ಲೆಲ್ಲಿ ಆಕಸ್ಮಿಕ ದಿಢೀರ್ ಭೇಟಿ ನೀಡಿ ಅವ್ರ ಮ್ಯಾಗ ಕ್ರಮ ಜರುಗಿಸಿದ್ರೆ ಮುಂದೆ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸ್ದಂಗೆ ಆತ. ಇಲ್ಲಾಂದರೆ ಜಿಲ್ಲಾ ಅಧಿಕಾರಿ ವಿರುದ್ಧನೇ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ.
ಯಾದಗಿರಿ ತಾಲೂಕಲ್ಲಿ ಮುಂಡ್ರಿ ಗ್ರಾಮದಲ್ಲಿ ಮೊರಮು ಉಸುಗು ಎಲ್ಲ ದಂಧೆ ನಡ್ಲಿಕ್ಕತ್ತದ. ಈ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಂತ್ಬಿಟ್ಟಿದ್ದಾರೆ. ನೋಡಿದ್ರನ್ನ ನೋಡ್ಲಾರ ಅಧಿಕಾರಿಗಳಿಗೆ ಸ್ಯಾಮ್ಲಾರ್ ಅದ್ರೊಳಗಡೆ. ಅವರೇ ಸ್ಯಾಮ್ಲ ಸಲ ಎಲ್ಲ ಮೊರಮು ಉಸುಗು ರಾತ್ರಿ ಹಂಗೆ ಹೊಡಿತಾರ, ಹಗಲಂಗೆ ಹೊಡಿತಾರ. ಯಾರ್ದು ಅಸಲು ಇವ್ರಿಗೆ ಭಯನೇ ಇಲ್ಲ. ಬೈಲಾರ್ದು ಈ ದಂಧೆ ನಡೆದವು. ಕಡಿವಾಣ ಹಾಕ್ಬೇಕು ಇದ್ರನ್ನ. ಮಲ್ಲೇಶ್.